ಮೊದಲನೇದಾಗಿ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಒಂದು ದಿನದ ಸ್ಪೆಷಲ್ ಅಂತ ಹೇಳಿ ಹಳ್ಳಿ ಪವರಲ್ಲೂ ಕೂಡ ಒಂದು ಸೂಪರ್ ವಾಗಿರೋ ಟಾಸ್ಕನ್ನು ಆಡಿಸಿದ್ದಾರೆ. ಅದೇ ಯೋಧರ ಟಾಸ್ಕ್ ಅಂತ ಹೇಳಬಹುದು, ಅಥವಾ ಯೋಧರಿಗೆ ಯಾವ ರೀತಿಯ ಟ್ರೈನಿಂಗ್ ಇರುತ್ತೋ ಅದಕ್ಕೆ ತಕ್ಕಂತಹ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಗೌರವವನ್ನು ಸೂಚಿಸೋದಕ್ಕಾಗಿ ಸೊ ನಮ್ಮ ಕಡೆಯಿಂದ ಕೂಡ ಒಂದು ಬಿಗ್ ಸೆಲ್ಯೂಟ್ ಅವರೆಲ್ಲರಿಗೂ ಕೂಡ. ಇನ್ನು ನೇರವಾಗಿ ವಿಷಯಕ್ಕೆ ಬರೋಣ. ಹಳ್ಳಿ ಪವರ್ನ ಕಂಟೆಸ್ಟೆಂಟ್ಗಳೇನಿದ್ದಾರೆ ಅವರಿಗೆ ಈ ಒಂದು ಟಾಸ್ಕನ್ನು ನೀಡಲಾಗಿದ್ದು, ಈ ಟಾಸ್ಕಲ್ಲಿ ಯಾರು ವಿನ್ ಆದರು, ಯಾರು ಸೆಕೆಂಡ್ ಪ್ಲೇಸಲ್ಲಿ ಬಂದಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಹಾಗೆಯೇ ಸಾಕು, ಅಷ್ಟೇ ಇನ್ಫಾರ್ಮೇಷನ್. ಇನ್ನು ಉಳಿದಂತಹ ಇನ್ಫಾರ್ಮೇಷನ್ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಡೈರೆಕ್ಟಾಗಿ ಇವಾಗ ವಿಷಯಕ್ಕೆ ಬರೋಣ. ಲಾಸ್ಟಲ್ಲಿ ಒಂದು ಹಿಂಟ್ ಕೊಡ್ತೀನಿ ಆ ಒಂದು ಟಾಸ್ಕ್ನ ಬಗ್ಗೆ, ಮುಂದೆ ಬರೋ ಟಾಸ್ಕ್ನ ಬಗ್ಗೆ. ಸೊ ಇವಾಗ ಈ ಒಂದು ವಿಷಯ ಯೋಧರ ಟಾಸ್ಕಲ್ಲಿ ಯಾರು ವಿನ್ ಆದರು ಅದರ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲರ ಎಫರ್ಟ್ ಕೂಡ ತುಂಬಾ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಅಂತಲೇ ಹೇಳಬಹುದು. ಮಸ್ತಾಗಿ ಆಡಿದ್ದಾರೆ ಮಾತ್ರ. ಹಾಗೆಯೇ ಕೆಲವರು ಗಾಯಗಳನ್ನು ಮಾಡಿಕೊಂಡ್ರು, ಕೆಲವರು ತಂತಿ ಬೇಲಿಗಳನ್ನು ಬೆನ್ನಿಗೆಲ್ಲ ಚುಚ್ಚಿಸ್ಕೊಂಡ್ರು. ಬಟ್ ಕಷ್ಟಪಟ್ಟು ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಆಡಿರುವಂತಹ ಈ ಒಂದು ಟಾಸ್ಕಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಬೆಂಕಿ ಬಿಬಿ ಅವರು ಬಂದಿದ್ದಾರೆ. ಅವರು ಈಗಾಗಲೇ ಇಂಜುರಿಯಾಗಿ ಹೊರಗಡೆ ಹೋಗಿದ್ರು. ಕಣ್ಣಿನ ಮೇಲ್ಗಡೆ ಇಲ್ಲಿ ಹುಬ್ಬಿರುತ್ತಲ್ಲೋ ಅಲ್ಲಿ ಸೈಡಿಗೆ, ಅಲ್ಲಿ ಅವರಿಗೆ ಸ್ವಲ್ಪ ಗಾಯ ಆಗಿತ್ತು. ಸೊ ಅದಕ್ಕೆಲ್ಲ ಬ್ಯಾಂಡೇಜ್ ಹಾಕೊಂಡು ಇವಾಗ ವಾಪಸ್ ಕೂಡ ಬಂದಿದ್ದಾರೆ. ಈ ಒಂದು ಯೋಧರ ಟಾಸ್ಕಲ್ಲೂ ಕೂಡ ಆಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿನೇ ಆಡಿದ್ರು ಮತ್ತು ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಷನ್ ಸಿಕ್ಕಿದೆ. ಇನ್ನು ಮೊದಲನೇ ಪ್ಲೇಸ್ ಯಾರು ಬಂದಿದ್ದಾರೆ ಗೆಸ್ ಮಾಡಿ ನೋಡೋಣ. ಈ ಟಾಸ್ಕಲ್ಲಿ ನಂಬರ್ 1 ಪ್ಲೇಸಲ್ಲಿ ಬಂದಿರೋದು ಅಂಕಿತಾ ದೇವ್ ಅಥವಾ ನಿವೇದಿತಾ ರೈ, ಇಬ್ಬರಲ್ಲಿ ಒಬ್ಬರು ಅನ್ನುವಂತಹ ಮಾಹಿತಿ ಇದೆ. ಯಾರು ಇರಬಹುದು ಅನ್ನೋದನ್ನು ನೀವು ಗೆಸ್ ಮಾಡಿ ಕಾಮೆಂಟ್ ಮಾಡಿ. ಅಂಕಿತಾ ದೇವ್ ಅಥವಾ ನಿವೇದಿತಾ ರೈ ಇಬ್ಬರಲ್ಲಿ ಒಬ್ಬರು ನಂಬರ್ 1 ಪ್ಲೇಸಲ್ಲಿ ಬಂದಿದ್ದಾರೆ. ಹಾಗೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಒಂದು ಟಾಸ್ಕ್ನ ಬಗ್ಗೆ ಅಪ್ಡೇಟನ್ನು ಕೊಡಬೇಕು ಅಂತ ಹೇಳಿದ್ರೆ, ಕುಸ್ತಿ ಟಾಸ್ಕ್ ಬರ್ತಾ ಇದೆ. ಹೌದು, ಇಮಿಡಿಯೇಟ್ ಆಗಿನೇ ಕುಸ್ತಿ ಟಾಸ್ಕ್ ಕೂಡ ಬರ್ತಾ ಇದೆ. ಮಸ್ತಾಗಿ ಅಖಾಡವನ್ನು ರೆಡಿ ಮಾಡಿದ್ದಾರೆ. ಮತ್ತು ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಆದವು. ಅಂದರೆ ಈ ಟಾಸ್ಕ್ನೆಲ್ಲ ರೆಡಿ ಮಾಡುವಂತಹ ಸಮಯದಲ್ಲಿ, ಟಾಸ್ಕ್ ಆಡುವಂತಹ ಸಮಯದಲ್ಲಿ ಜೋರಾಗಿ ಮಳೆ ಬಂದಿತ್ತು. ಸ್ವಲ್ಪ ಕಷ್ಟ ಕೂಡ ಆಯಿತು ಅವರಿಗೆ, ಅಂದರೆ ಹಳ್ಳಿ ಪವರ್ ಸೆಟಪನ್ನು ಮಾಡುವಾಗ. ಬಟ್ ಕೊನೆಗೂ ಕೂಡ ಇದನ್ನು ರೆಡಿ ಮಾಡಿದ್ದಾರೆ. ಮಳೆ ನಿಂತ ನಂತರ ಎಲ್ಲದನ್ನು ಕೂಡ ರೆಡಿ ಮಾಡಿ ಮತ್ತೆ ಟಾಸ್ಕನ್ನು ಆಡಿಸಿದ್ದಾರೆ. ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗಾಗಿದೆ. ಇದರ ರಿಸಲ್ಟ್ ಏನಾಯಿತು, ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ, ಏನು ಪನಿಷ್ಮೆಂಟ್ ಕೊಟ್ಟರು, ಇದರೆಲ್ಲದರ ಬಗ್ಗೆ ಮಾಹಿತಿ ನಿಮ್ಗೆ ಆದಷ್ಟು ಬೇಗ ಸಿಗುತ್ತೆ. ಹಾಗೆಯೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇನ್ನೂ ಕೂಡ ರೆಗ್ಯುಲರ್ ಆಗಿ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಕೊಡುವಂತಹ ಪ್ರಯತ್ನ ಇಲ್ಲಿಂದ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ನಿಮ್ಮ ಕಡೆಯಿಂದ ಏನು ಬೇಕು, ನಾನೊಂದು ಜಸ್ಟ್ ಲೈಕ್ ಮತ್ತು ಕಾಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ಖುಷಿ ಆಗುತ್ತೆ. ಜೊತೆಗೆ ವೀಡಿಯೋಸ್ ಕೂಡ ಜಾಸ್ತಿ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಮತ್ತು ಹಳ್ಳಿ ಪವರಲ್ಲಿ ಕೆಲವೊಂದಿಷ್ಟು ವಿಷಯಗಳು ಏನು ಜೋರಾಗಿ ಆಗ್ತಾ ಇದೆ. ಮುಖಕ್ಕೆ ಸಗಣಿ ಬಡಿಯೋದು, ಅಥವಾ ಅಲ್ಲಿ ತಲೆ ಮೇಲಿಂದ ಸಗಣಿ ಹೊಯ್ಯೋದಾಗಿರ್ಬಹುದು, ಕೆಸರು ಮೆತ್ತೋದಾಗಿರ್ಬಹುದು, ಪನಿಷ್ಮೆಂಟ್ ಅಂತ ಹೇಳಿ. ಸೊ ಇದೆಲ್ಲ ವಿಷಯದ ಸಲುವಾಗಿ ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಕೂಡ ಆಗ್ತಾ ಇದೆ, ಅಥವಾ ಮಹಿಳಾ ಆಯೋಗದವರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಇವಾಗ ತಾನೇ ಕೇಳಿ ಬರ್ತಾ ಇದೆ. ನೋಡೋಣ ಇದು ಮುಂದೆ ಯಾವ ರೀತಿಯಾಗಿ ಆಗುತ್ತೆ ಅಂತ. ಬಟ್ ಬಿಗ್ ಬಾಸ್ ಅಥವಾ ಬೇರೆ ಕೆಲವೊಂದಿಷ್ಟು ಶೋಗಳಲ್ಲಿ ಕೂಡ ಈ ರೀತಿಯಾಗೆಲ್ಲ ಆಗಿದೆ. ಸೊ ಅದೆಲ್ಲಲಿಕ್ಕೆ ಸಾರ್ಟ್ ಔಟ್ ಆಗ್ತಾ ಇತ್ತು. ಈ ಒಂದು ವಿಷಯಕ್ಕೆ ಏನಾಗುತ್ತೆ ಕಾದು ನೋಡೋಣ. ಅದರ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಹಳ್ಳಿ ಪವರ್ನ ಬಗ್ಗೆ ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.